ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಅಯೋಧ್ಯೆಯ ರಾಮ ಮಂದಿರದ ಸಮಸ್ಯೆ ಬಗೆಹರಿದಿದೆ. ಜ್ಞಾನವಾಪಿಲಿ ಸರ್ವೆ ಕಾರ್ಯ ಮುಗಿದಿದೆ. ಇನ್ನು ಮಥುರಾದ ವಿಷಯದಲ್ಲಿ ಕೂಡ ನ್ಯಾಯಾಲಯದ ಮಧ್ಯಪ್ರವೇಶ ಆಗಿದೆ. ಹೀಗೆ ಸಾಕಷ್ಟು ಹಿಂದೂ ಮಂದಿರಗಳು ಮಸೀದಿಗಳಾಗಿ ಪರಿವರ್ತನೆಯಾಗಿರುವ ಜಾಗಗಳಲ್ಲಿ ಈಗ ಪುರಾತತ್ವ ಇಲಾಖೆಯ ಉತ್ಖನನ ನಡೀತಾ ಇದೆ. ಅದೇ ಸಾಲಿಗೆ ಈಗ ಮತ್ತೂ ಒಂದು ಸ್ಥಳ ಸೇರ್ಕೊಳ್ತಾ ಇದೆ. ಅದರ ಹೆಸರು ಭೋಜಶಾಲಾ. ಗೆಳೆಯರೆ, ಇಲ್ಲಿನ ವಿಶೇಷತೆ ಏನು ಗೊತ್ತಾ? ಮಂಗಳವಾರ ಅಲ್ಲಿ ಹಿಂದೂಗಳು ಸರಸ್ವತಿ ದೇವಿಯನ್ನು ಪೂಜೆ ಮಾಡಿದರೆ ಶುಕ್ರವಾರ ಮುಸ್ಲಿಮರು ನಮಾಜ್ ಮಾಡ್ತಾರೆ. ಹೀಗೆ ಸೌಹಾರ್ದತೆಯ ಪ್ರತೀಕದಂತೆ ಕಾಣ್ತಾ ಇದ್ದ ಈ ಭೋಜಶಾಲಾದಲ್ಲಿ ಈಗ ವಿವಾದ ಭುಗಿಲೆದ್ದಿದೆ. ಹಾಗಾದ್ರೆ ಆ ವಿವಾದಕ್ಕೆ ಕಾರಣ ಏನು? ಶುಕ್ರವಾರ ಅವರಿಗೆ, ಮಂಗಳವಾರ ನಮಗೆ ಅಂತಿದ್ದ ಜಾಗದಲ್ಲಿ ಸಮಸ್ಯೆ ಉದ್ಭವವಾಗಿದ್ದಾದರೂ ಯಾಕೆ? ಈಗ ಅಲ್ಲಿ ನಡೀತಿರೋದೇನು ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ. ಸ್ನೇಹಿತರೆ, ಈ ದೇಶದ ಮುಸ್ಲಿಮರು ಕಾಶಿ ಮಥುರಾಗಳನ್ನು ಶಾಂತಿಯುತವಾಗಿ ನಮಗೆ ಒಪ್ಪಿಸಿಬಿಟ್ರೆ ಇನ್ಯಾವುದೇ ಮಸೀದಿಯಲ್ಲೂ ಶಿವಲಿಂಗಗಳನ್ನು ಹುಡುಕೋದಕ್ಕೆ ನಾವು ಹೋಗೋದಿಲ್ಲ. ಭಾರತದ ಬಹುತೇಕ ಪುರಾತನ ಮಸೀದಿಗಳು, ದೇವಾಲಯಗಳ ಮೇಲೆ ನಿರ್ಮಾಣ ಆಗಿವೆ ಅನ್ನೋದು ನಮಗೂ ಗೊತ್ತು. ಆದರೂ ಅವುಗಳನ್ನು ಈಗ ಹೇಗಿವೆಯೋ ಹಾಗೆ ಬಿಟ್ಟು ಬಿಡ್ತೀವಿ. ಮಥುರಾ ಮತ್ತು ಕಾಶಿಗಳನ್ನು ನಮಗೆ ಬೇಷರತ್ತಾಗಿ ಒಪ್ಪಿಸಿಬಿಡಿ, ಸೌಹಾರ್ದತೆಯನ್ನು ನಿರ್ಮಾಣ ಮಾಡೋದಕ್ಕೆ ಸಹಕಾರ ನೀಡಿ ಅಂತ ಕೆಲ ದಿನಗಳ ಹಿಂದಷ್ಟೇ ಹಿಂದೂ ಮುಖಂಡರು ಹೇಳಿದ್ರು. ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಕೂಡ ಇದೇ ಮಾತುಗಳನ್ನು ಆಡಿದ್ರು. ಕಾಶಿ, ಮಥುರಾ ಮತ್ತು ಅಯೋಧ್ಯೆ ನಮ್ಮ ಧಾರ್ಮಿಕ ಶ್ರದ್ಧಾ ಕೇಂದ್ರಗಳು. ಈಗಾಗಲೇ ಅಯೋಧ್ಯೆಯ ವಿವಾದ ಇತ್ಯರ್ಥವಾಗಿದೆ. ಇನ್ನೇನಿದ್ರು ಕಾಶಿ ಮತ್ತು ಮಥುರಾಗಳು. ಅಲ್ಲಿನ ಮುಸ್ಲಿಮರು ಸೌಹಾರ್ದತೆಯಿಂದ ಅವುಗಳನ್ನು ನಮಗೆ ಬಿಟ್ಟುಕೊಟ್ಟು ಬಿಟ್ರೆ ಇನ್ಯಾವುದೇ ಸ್ಮಾರಕಗಳ ವಿಷಯಕ್ಕೆ ಹಿಂದೂಗಳು ಬರೋದಿಲ್ಲ ಅಂತ ಖುದ್ದು ಯೋಗಿ ಆದಿತ್ಯನಾಥ್ ಅವರು ಹೇಳಿದ್ರು. ಇದಕ್ಕೆ ಪ್ರತಿಕ್ರಿಯಿಸಿದ OIC ಥರದವರು, ಈಗಾಗಲೇ ನಾವು ಸಾಕಷ್ಟು ಕಳ್ಕೊಂಡಿದ್ದೀವಿ, ಇನ್ಯಾವುದು ಬಿಟ್ಟುಕೊಡೋ ಮಾತೇ ಇಲ್ಲ ಅಂತ ಹೇಳೋ ಮೂಲಕ ಸಂಘರ್ಷ ಮಾಡ್ತೀವಿ ಹೊರತು ಸೌಹಾರ್ದತೆ ಅನ್ನೋದು ನಮಗೆ ಬೇಕಿಲ್ಲ ಅನ್ನೋ ಥರದ ಸಂದೇಶವನ್ನು ರವಾನೆ ಮಾಡಿದ್ದು ಆಯಿತು. ಈ ಮಧ್ಯೆ ಈಗ ಮಥುರಾ ಮತ್ತು ಕಾಶಿಗಳು ಹಾಗೇನೆ ಮಧ್ಯಪ್ರದೇಶದಲ್ಲಿನ ಸ್ಮಾರಕವೊಂದು ಸುದ್ದಿಯಲ್ಲಿದೆ. ಹಿಂದೂಗಳು ಅದನ್ನ ಸರಸ್ವತಿ ಮಂದಿರ ಅಂತ ಕರೆದ್ರೆ ಮುಸ್ಲಿಮರು ಆ ಸ್ಥಳವನ್ನ ಕಮಲ್ ಮೌಲಾ ಮಸೀದಿ ಅಂತ ಗುರುತಿಸ್ತಾರೆ. ಆ ಪ್ರದೇಶ ಈಗ ವಿವಾದದ ಕೇಂದ್ರ ಬಿಂದು ಆಗ್ತಾ ಇದೆ. ಗೆಳೆಯರೆ, ಈ ಸರಸ್ವತಿ ಮಂದಿರ ಇರೋದು ಮಧ್ಯಪ್ರದೇಶದ ಧಾರ್ ನಗರದಲ್ಲಿ. ಈ ಧಾರ್ ಅನ್ನೋದು ಜಿಲ್ಲಾ ಕೇಂದ್ರ ಕೂಡ. ಇನ್ನು 1908ರ ಚಾರ್ಲ್ಸ್ ಲಾರ್ಡ್ ಗೆಜೆಟಿಯರ್ನಲ್ಲಿ ಈ ಧಾರ್ ಬಗ್ಗೆ ಒಂದಷ್ಟು ಮಾಹಿತಿ ಕೂಡ ಇದೆ. ಅದರಲ್ಲಿ ಈ ಸ್ಥಳವನ್ನ ಭೋಜಶಾಲಾ ಅಥವಾ ಹಾಲ್ ಆಫ್ ಭೋಜ ಅಂತ ಕರೆದಿದ್ದಾರೆ. ಅಂದ್ರೆ ಇದನ್ನ ರಾಜ ಭೋಜ ಕಟ್ಟಿಸಿದ ಕಾರಣದಿಂದ ಇದಕ್ಕೆ ಆ ಹೆಸರು ಬಂತು ಅಂತ ಹೇಳಲಾಗುತ್ತೆ. ಈ ದೇವಾಲಯವನ್ನ 1000ರಿಂದ 1055ರ ನಡುವೆ ನಿರ್ಮಿಸಲಾಗಿದೆ. ಪಾರಮಾರರ ದೊರೆ ಭೋಜನ ಕಾಲದಲ್ಲಿ ಈ ಭಾಗದಲ್ಲಿ ಪಾರಮಾರರ ಸಾಮ್ರಾಜ್ಯ ಉಚ್ಛ್ರಾಯ ಸ್ಥಿತಿಯಲ್ಲಿತ್ತು. ಆಗ ಈ ಭವ್ಯ ಮಂದಿರವನ್ನು ನಿರ್ಮಾಣ ಮಾಡಲಾಯಿತು ಅಂತ ಹೇಳ್ತಾರೆ. ಗೆಳೆಯರೆ, ಭೋಜರಾಜ 1010ರಿಂದ 1055ರವರೆಗೆ ಮಾಳ್ವಾ ಪ್ರದೇಶವನ್ನು ಆಳ್ವಿಕೆ ಮಾಡ್ತಾ ಇದ್ದ. ಅವನ ರಾಜಧಾನಿ ಧಾರಾನಗರ ಆಗಿತ್ತು. ಅದನ್ನೇ ಇವತ್ತು ಧಾರ್ ಅಂತ ಕರೀತಾರೆ. ಈ ಭೋಜರಾಜ ದಕ್ಷಿಣದ ಚೋಳ ಅರಸ ರಾಜೇಂದ್ರ ಚೋಳನ ಜೊತೆ ಸ್ನೇಹವನ್ನು ಹೊಂದಿದ್ದ. ಕಲ್ಯಾಣಿ ಚಾಲುಕ್ಯರ ಜೊತೆ ಇವನು ಯುದ್ಧಗಳನ್ನು ಮಾಡಿದ್ದ ಅನ್ನೋ ಮಾಹಿತಿ ನಮಗೆ ಇತಿಹಾಸದ ಪುಟಗಳಲ್ಲಿ ಸಿಗುತ್ತೆ. ರಾಜ ಪರಮಭಟ್ಟಾರಕ, ಪರಮೇಶ್ವರ ಅನ್ನೋ ಬಿರುದುಗಳನ್ನು ಭೋಜರಾಜ ಹೊಂದಿದ್ದ ಅಂತ ಹೇಳ್ತಾರೆ. ಇನ್ನು ಈ ಭೋಜನ ಕಾಲದಲ್ಲಿ ಮಧ್ಯಪ್ರದೇಶದ ಭೋಜಪುರ್ನಲ್ಲಿ ಭೋಜೇಶ್ವರ ಮಂದಿರವನ್ನು ನಿರ್ಮಾಣ ಮಾಡಲಾಯಿತು. ಆದರೆ ಆ ಮಂದಿರ ಕಾರಣಾಂತರಗಳಿಂದ ಅಪೂರ್ಣವಾಗಿ ಉಳ್ಕೊಂಡು ಬಿಡ್ತು. ಇಷ್ಟಾದರೂ ಆ ದೇವಾಲಯದಲ್ಲಿ 7.5 ಅಡಿಗಳಷ್ಟು ಎತ್ತರದ ಶಿವಲಿಂಗ ಇದೆ. ಭಾರತದಲ್ಲಿನ ಅತ್ಯದ್ಭುತ ಶಿವ ದೇವಾಲಯಗಳ ಪೈಕಿ ಇದು ಒಂದು ಅನ್ನಿಸ್ಕೊಳ್ತಾ ಇದೆ. ಇಂಥ ಭೋಜನ ಕಾಲದಲ್ಲೇ ಧಾರಾನಗರದಲ್ಲಿ ಭೋಜಶಾಲಾ ಕೂಡ ನಿರ್ಮಾಣ ಆಯಿತು ಅಂತ ಹೇಳ್ತಾರೆ. ಭೋಜರಾಜ ಅತ್ಯುತ್ತಮ ಕವಿ ಕೂಡ ಆಗಿದ್ದ. ಸಾಕಷ್ಟು ಗ್ರಂಥಗಳನ್ನು ರಾಜ ಭೋಜ ರಚಿಸಿದ್ದ. ಅದರಲ್ಲಿ ಕಾವ್ಯ ಇತ್ತು, ಕಥನಗಳಿದ್ವು, ತತ್ವಶಾಸ್ತ್ರ ಇತ್ತು, ವಿಜ್ಞಾನಕ್ಕೆ ಸಂಬಂಧಪಟ್ಟ ಸಾಕಷ್ಟು ಗ್ರಂಥಗಳನ್ನು ಕೂಡ ಈ ಭೋಜರಾಜ ರಚಿಸಿದ್ದ. ರಸಾಯನಶಾಸ್ತ್ರ ಹಾಗೂ ಲೋಹಶಾಸ್ತ್ರಕ್ಕೆ ಸಂಬಂಧಪಟ್ಟ ಹಾಗೆ ರಾಜ ಮೃಗಾಂಕ ಕಾರಣ ಅನ್ನೋ ಗ್ರಂಥವನ್ನ ಭೋಜ ಬರೀತಾನೆ. ವಾಸ್ತುಶಾಸ್ತ್ರ ಹಾಗೂ ಭೂಗರ್ಭಶಾಸ್ತ್ರಕ್ಕೆ ಸಂಬಂಧಿಸಿದ ಸಮರಾಂಗಣ ಸೂತ್ರಧಾರ, ತತ್ವಪ್ರಕಾಶನ ಅನ್ನೋ ಅದ್ವೈತ ಸಿದ್ಧಾಂತದ ಗ್ರಂಥ, ಹೀಗೆ ರಾಜ ಭೋಜನ ಸಾಹಿತ್ಯ ಕೃಷಿ ಕೂಡ ತುಂಬಾನೇ ದೊಡ್ಡದಿತ್ತು. ಇಂಥ ಭೋಜರಾಜನ ಕಾಲದಲ್ಲಿ ಈ ಧಾರಾನಗರದಲ್ಲಿ ಒಂದು ವಿಶ್ವವಿದ್ಯಾಲಯವನ್ನು ತೆರೆಯಲಾಗಿತ್ತು. ಈ ದೇವಾಲಯ ಇದ್ದ ಸ್ಥಳದಲ್ಲೇ ಅಲ್ಲಿ ವಿದ್ಯಾಲಯ ನಡೀತಾ ಇದ್ದರಿಂದ ಅದನ್ನು ಭೋಜಶಾಲಾ ಅಂತ ಕರೆಯಲಾಯಿತು ಅಂತ ಹೇಳ್ತಾರೆ. ಇನ್ನು ಈ ಸ್ಥಳದಲ್ಲಿ ಸಿಕ್ಕಿರೋ ವಿಗ್ರಹ ಸರಸ್ವತಿಯದ್ದಲ್ಲ, ಅದು ಜೈನ ಮತಕ್ಕೆ ಸೇರಿದ ಅಂಬಿಕಾ ಅನ್ನೋ ದೇವತೆಯ ವಿಗ್ರಹ ಅಂತ ಕೂಡ ಹೇಳ್ತಾರೆ. ಆದರೆ ಅದೇ ದೇವಾಲಯದ ಮೆಟ್ಟಿಲ ಮೇಲೆ ಸ್ವಸ್ತಿಕ್ಕಿರೋ ಶಾಸನವೊಂದು ಇದು ವಾಗ್ದೇವಿಯ ಮಂದಿರ ಅನ್ನೋದನ್ನು ಖಚಿತಪಡಿಸಿದೆ. ಹೀಗಾಗಿ ಇದು ವಾಗ್ದೇವಿ ಅಥವಾ ಸರಸ್ವತಿಯ ಮಂದಿರ ಅನ್ನೋದು ಸ್ಪಷ್ಟವಾಗುತ್ತೆ. ಇನ್ನು ಜೈನ ಮತ ಕೂಡ ಸನಾತನ ಧರ್ಮದ ಮತ್ತೊಂದು ಟಿಸಿಲೆ. ಹೀಗಾಗಿ ಅದು ದೊಡ್ಡ ವಿವಾದಕ್ಕೆ ಕಾರಣವಾಗುವ ಅಂಶ ಅಲ್ಲ. ಮುಂದೆ ಈ ದೇಶದ ಮೇಲೆ ಇಸ್ಲಾಮಿಕ್ ದಾಳಿಗಳು, ಇಲ್ಲಿ ಮುಸಲ್ಮಾನರ ಆಳ್ವಿಕೆಗಳು ಶುರುವಾದ
ಶುರುವಾದ ನಂತರ ಈ ದೇವಾಲಯ ಮುಸ್ಲಿಮರಿಂದ ಆಕ್ರಮಿಸಿಕೊಳ್ಳಲ್ಪಡ್ತು. ಅದನ್ನು ಅವರು ಸೂಫಿ ಕೇಂದ್ರವಾಗಿ ಬದಲಾಯಿಸಿದರು. ಅಲ್ಲಿಂದ ಅದು ಮಸೀದಿಯ ರೂಪವನ್ನು ಪಡ್ಕೊಳ್ತು ಅನ್ನೋದು ಹಲವು ಸಂಶೋಧಕರ ಅಭಿಪ್ರಾಯ. ಅದಕ್ಕೆ ಪುಷ್ಟಿ ಕೊಡೋ ಹಾಗೆ 13ನೇ ಶತಮಾನದಲ್ಲಿ ಇಲ್ಲಿಗೆ ಬಂದ ಚಿಸ್ತಿ ಪರಂಪರೆಯ ಸೂಫಿ ಕಮಾಲ್ ಅಲ್ ದೀನ್ನ ಸಮಾಧಿ ಇಲ್ಲಿದೆ. ಸೊ 11ನೇ ಶತಮಾನದಲ್ಲಿ ನಿರ್ಮಾಣವಾದ ದೇಗುಲದಲ್ಲಿ 13ನೇ ಶತಮಾನದ ಹೊತ್ತಿಗೆ ಸೂಫಿಗಳು ಬಂದು ಕೂತರು. ಆಮೇಲೆ ಅಲ್ಲಿ ದೇವಾಲಯ ಇರೋದಕ್ಕೆ ಹೇಗೆ ಸಾಧ್ಯ? ಅದು ಮಸೀದಿಯಾಗಿ ಗೋರಿಯಾಗಿ ಬದಲಾಯಿತು. ಆ ಸಂದರ್ಭದಲ್ಲಿ ದೆಹಲಿ ಸುಲ್ತಾನರ ಆಳ್ವಿಕೆ ನಡೀತಾ ಇತ್ತು. ಮೊಹಮ್ಮದ್ ಬಿನ್ ತುಘಲಕ್ ದೆಹಲಿಯ ಗದ್ದುಗೆಯನ್ನೇರಿದ್ದ. ಹಾಗೆ ಈ ಮಧ್ಯಪ್ರದೇಶದ ಭಾಗ ಕೂಡ ಅವನ ವಶದಲ್ಲೇ ಇತ್ತು ಮತ್ತು ಇಲ್ಲಿದ್ದ ಮಂದಿರ ಮಸೀದಿ ಆಗೋದಕ್ಕೆ ಅದು ಕೂಡ ಕಾರಣ ಆಯಿತು. ಹಾಗಂತ ಇದನ್ನು ಅಲ್ಲಿನ ಜನ ಒಪ್ಪಿಕೊಂಡ್ರ? ಗೆಳೆಯರೆ, ಅವತ್ತು ಮುಸಲ್ಮಾನರ ಆಳ್ವಿಕೆ ನಡೀತಿತ್ತು, ಅವರ ಶಕ್ತಿ ಹೆಚ್ಚಾಗಿತ್ತು. ಹೀಗಾಗಿ ಏನೇ ಪ್ರತಿಭಟನೆಗಳನ್ನು ಮಾಡಿದ್ರು ಅದರಿಂದ ಯಾವ ಪ್ರಯೋಜನನೂ ಅವತ್ತು ಆಗಲಿಲ್ಲ. ಆದರೆ ಇದು ಸರಸ್ವತಿಯ ಮಂದಿರ, ಇವತ್ತಲ್ಲ ನಾಳೆ ಇದನ್ನ ಮಂದಿರದ ರೂಪದಲ್ಲಿ ನೋಡಬೇಕು ಅನ್ನೋ ಕನಸು ಹೊತ್ತ ಒಂದಷ್ಟು ತಲೆಮಾರುಗಳ ಜನ ಅಲ್ಲಿ ಆ ಕನಸನ್ನ ಮುಂದಿನ ತಲೆಮಾರುಗಳಿಗೆ ದಾಟಿಸ್ತಾ ಇಹಲೋಕ ಯಾತ್ರೆಯನ್ನ ಮುಗಿಸ್ತಾ ಬಂದರು. ಬ್ರಿಟಿಷ್ ಆಡಳಿತ ಕಾಲದಲ್ಲಿ ಕೂಡ ಇದು ವಿವಾದಿತ ಪ್ರದೇಶವಾಗೇ ಇತ್ತು. ಮುಂದೆ ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕ ನಂತರ ಕೂಡ ಆ ವಿವಾದ ಹಾಗೆ ಉಳ್ಕೊಳ್ತು. ಆ ಬಳಿಕ ASI ಈ ಪ್ರದೇಶವನ್ನು ಸಂರಕ್ಷಿತ ಪ್ರದೇಶ ಅಂತ ಘೋಷಿಸಿತು. ಅಲ್ಲದೆ 2003ರವರೆಗೆ ಈ ಪ್ರದೇಶದಲ್ಲಿ ಪ್ರತಿ ಶುಕ್ರವಾರ ಮುಸ್ಲಿಮರಿಗೆ ನಮಾಜ್ ಮಾಡೋದಕ್ಕೆ ಅವಕಾಶವನ್ನು ಕೊಡಲಾಗ್ತಿತ್ತು. ಹಾಗೆ ಪ್ರತಿ ವರ್ಷ ವಸಂತ ಪಂಚಮಿಯ ದಿನ ಮಾತ್ರ ಹಿಂದೂಗಳಿಗೆ ಪೂಜೆಯ ಅವಕಾಶವನ್ನು ಇಲ್ಲಿ ಕೊಡಲಾಗ್ತಿತ್ತು. ಆದರೆ ಇಲ್ಲಿ ನಿತ್ಯ ಪೂಜೆಗೆ ಅವಕಾಶ ಕೊಡಿ ಅಂತ ಹಿಂದೂಗಳು ನ್ಯಾಯಾಲಯದ ಮೆಟ್ಲೇರಿದ್ರು. ಅದರ ಪರಿಣಾಮ ಪ್ರತಿ ಮಂಗಳವಾರ ಹಿಂದೂಗಳಿಗೆ, ಪ್ರತಿ ಶುಕ್ರವಾರ ಮುಸ್ಲಿಮರಿಗೆ ಇಲ್ಲಿ ಪೂಜೆ ಪ್ರಾರ್ಥನೆಗಳಿಗೆ ಅವಕಾಶ ಕಲ್ಪಿಸಿಕೊಡೋದಕ್ಕೆ ಪುರಾತತ್ವ ಇಲಾಖೆ ಒಪ್ಪಿಗೆಯನ್ನು ಕೊಡ್ತು. ಅಲ್ಲಿಗೆ ಎಲ್ಲ ಸಮಸ್ಯೆಗಳು ಪರಿಹಾರ ಆದವು ಅಂದ್ಕೊಳ್ಳೋಷ್ಟರಲ್ಲಿ ಮತ್ತೊಂದು ಸಮಸ್ಯೆ ಶುರುವಾಯಿತು. ಅದೇ ವಸಂತ ಪಂಚಮಿಯ ಸಮಸ್ಯೆ. ವಸಂತ ಪಂಚಮಿಯ ದಿನ ಪೂಜೆಗೆ ಮೊದಲಿಂದಲೂ ಅವಕಾಶವನ್ನು ಕೊಡಲಾಗ್ತಿತ್ತಲ್ವಾ, ಮತ್ತೇನು ಸಮಸ್ಯೆ ಅಂತ ನೀವು ಅಂದ್ಕೋತಿದ್ದೀರೇನೋ. ಅಲ್ಲಿ ಏನಾಗ್ತಿತ್ತು ಅಂದರೆ, ವಸಂತ ಪಂಚಮಿ ಅನ್ನೋದು ಒಂದೊಂದು ಬಾರಿ ಶುಕ್ರವಾರ ಕೂಡ ಬಂದು ಬಿಡ್ತಾ ಇತ್ತು. ಅವತ್ತಲ್ಲಿ ಪೂಜೆಗೆ ಭಾರಿ ಸಂಖ್ಯೆಯಲ್ಲಿ ಹಿಂದೂಗಳು ಸೇರ್ತಾ ಇದ್ರು. ಅವತ್ತೇ ಮುಸ್ಲಿಮರು ಕೂಡ ನಮಾಜ್ಗೆ ಬರ್ತಾ ಇದ್ರು. ನಮಾಜ್ಗೆ ಅವರು ಪ್ರತಿ ಶುಕ್ರವಾರನೂ ಬರ್ತಾರೆ. ವಸಂತ ಪಂಚಮಿ ವರ್ಷಕ್ಕೊಮ್ಮೆ ಬರುತ್ತೆ. ಆ ದಿನ ಹಿಂದೂಗಳಿಗೆ ಸಂಪೂರ್ಣವಾಗಿ ಬಿಟ್ಟು ಕೊಡಬಹುದು. ಆದರೆ ಅಷ್ಟೊಂದು ಸೌಹಾರ್ದತೆ ಈ ಜಗತ್ತಲ್ಲಿ ಎಲ್ಲೂ ಇಲ್ಲವಲ್ಲ. ಹೀಗಾಗಿ ವಸಂತ ಪಂಚಮಿ ಶುಕ್ರವಾರ ಬಂತು ಅಂದರೆ ಅಲ್ಲಿ ಸಮಸ್ಯೆ ಶುರುವಾಗ್ತಾ ಇತ್ತು. 2006ರಲ್ಲಿ ಮೊದಲ ಬಾರಿಗೆ ಇಂಥದ್ದೊಂದು ಸಮಸ್ಯೆ ಎದುರಾಯಿತು. ಮುಂದೆ 2013 ಹಾಗೂ 2016ರಲ್ಲಿ ಕೂಡ ವಸಂತ ಪಂಚಮಿ ಶುಕ್ರವಾರನೇ ಬಂತು. ಇದು ಎರಡೂ ಸಮುದಾಯಗಳ ನಡುವಿನ ಸಂಘರ್ಷಕ್ಕೆ ಕಾರಣ ಆಯಿತು. ಹೀಗಾಗಿನೇ ಈ ಪ್ರಕರಣ ಮತ್ತೆ ಹೈಕೋರ್ಟ್ನ ಮೆಟ್ಟಿಲೇರಿತು. ಅಲ್ಲಿ ಹಿಂದೂ ಪರ ವಕೀಲರು, ಇದು ಸಂಪೂರ್ಣವಾಗಿ ಹಿಂದೂಗಳಿಗೆ ಸೇರಿದ್ದ ಮಂದಿರ, ಇದನ್ನ ರಾಜ ಭೋಜ ಕಟ್ಟಿಸಿದ್ದ, ಆ ಬಳಿಕ ಇದನ್ನ ಮಸೀದಿಯನ್ನಾಗಿ ಮಾಡಿಕೊಳ್ಳಲಾಯಿತು. ಈ ವಿಷಯದಲ್ಲಿ ನಿಮಗೇನಾದರೂ ಅನುಮಾನಗಳಿದ್ರೆ ಅಲ್ಲಿ ಉತ್ಖನನವನ್ನು ಮಾಡಿಸಿ ಸತ್ಯವನ್ನ ಪರಿಶೋಧನೆ ಮಾಡಿಸಿ ಹಾಗೆ ಈ ಮಂದಿರವನ್ನ ಹಿಂದೂಗಳಿಗೆ ಬಿಟ್ಟುಕೊಡಿ ಅಂತ ನ್ಯಾಯಾಲಯದಲ್ಲಿ ಮನವಿಯನ್ನು ಸಲ್ಲಿಸಿದ್ರು. ಆದರೆ ಅದನ್ನು ಸಾಬೀತುಪಡಿಸಬೇಕಲ್ಲ. ಅದಕ್ಕಾಗಿ ಮಧ್ಯಪ್ರದೇಶದ ಹೈಕೋರ್ಟ್ ಭಾರತೀಯ ಪುರಾತತ್ವ ಇಲಾಖೆಗೆ ಭೋಜ ಶಾಲೆಯಲ್ಲಿ ಒಂದು ವೈಜ್ಞಾನಿಕ ಉತ್ಖನನವನ್ನು ನಡೆಸಿ ಅನ್ನೋ ಆದೇಶವನ್ನು ಕೊಟ್ಟಿದೆ. ಹೀಗಾಗಿ ಮಾರ್ಚ್ 22ರಿಂದ ಅಲ್ಲಿ ಪುರಾತತ್ವ ಇಲಾಖೆಯ ಕೆಲಸ ಶುರುವಾಗಿದೆ. ಗೆಳೆಯರೆ, ಹಾಗೆ ನೋಡಿದರೆ ಈ ಸ್ಥಳದಲ್ಲಿ ಮಸೀದಿಗೂ ಮುನ್ನ ದೇವಾಲಯ ಇತ್ತು ಅನ್ನೋದಕ್ಕೆ ಮೇಲ್ನೋಟಕ್ಕೇನೆ ಸಾಕಷ್ಟು ಪುರಾವೆಗಳು ಸಿಗ್ತಾ ಇವೆ. ಅಲ್ಲಿ ಮಸೀದಿ ಅಂತ ಹೇಳಲಾಗುವ ಪ್ರದೇಶದಲ್ಲಿ ವಿಶಾಲವಾದ ಅಂಗಳ ಇದೆ. ಅದನ್ನು ಕಂಬಗಳಿಂದ ನಿರ್ಮಾಣ ಮಾಡಿದ್ದಾರೆ. ಆ ಕಂಬಗಳ ಮೇಲೆ ಹಾಗೂ ಆ ವಿಶಾಲವಾದ ಅಂಗಳದ ಮೇಲ್ಛಾವಣಿಯಲ್ಲಿ ಕಲ್ಲಿನ ಕೆತ್ತನೆಗಳಿವೆಯಲ್ಲ, ಅವು ಸನಾತನ ಧರ್ಮವನ್ನು ಪ್ರತಿನಿಧಿಸ್ತಾ ಇವೆ. ಈಗಾಗಲೇ ಆ ಸ್ಥಳದಿಂದ ಕೆಲ ಕಲ್ಲಿನ ಕೆತ್ತನೆಗಳನ್ನು ರಿಕವರ್ ಮಾಡಿಕೊಂಡಿದ್ದಾರೆ. ಅದರಲ್ಲಿ ವಿಷ್ಣುವಿನ ಕೂರ್ಮಾವತಾರದ ಬಗ್ಗೆ ಪ್ರಾಕೃತ ಭಾಷೆಯಲ್ಲಿ ಶ್ಲೋಕಗಳನ್ನು ಕೂಡ ಬರೆದಿದ್ದಾರೆ. ಅಲ್ಲದೆ 2 ಸರ್ಪಬಂಧ ಕಂಬದ ಶಾಸನಗಳೂ ಅಲ್ಲಿ ದೊರೆತಿವೆ. ಅವು ಸಂಸ್ಕೃತದಲ್ಲಿವೆ. ಇನ್ನು ಆ ಶಾಸನಗಳು 11-12ನೇ ಶತಮಾನಕ್ಕೆ ಸೇರಿವೆ ಅಂತ ಹೇಳಲಾಗ್ತಾ ಇದೆ. ಅದೇ ಕಂಬಗಳ ಮೇಲ್ಭಾಗದಲ್ಲಿ ಮತ್ತೆರಡು ಸಂಸ್ಕೃತದಲ್ಲಿ ಬರೆದ ಉಲ್ಲೇಖಗಳಿದ್ದು ಅದರಲ್ಲಿ ರಾಜ ಭೋಜನ ಉತ್ತರಾಧಿಕಾರಿಗಳಾದ ಉದಯಾದಿತ್ಯ ಹಾಗೂ ನರವರ್ಮನ್ ಅವರನ್ನು ಪ್ರಶಂಸಿಸಲಾಗಿದೆ. ಅದರಲ್ಲೇ ಈ ಕಂಬಗಳನ್ನು ಉದಯಾದಿತ್ಯ ಸ್ಥಾಪಿಸಿರುವುದಾಗಿ ಹೇಳಲಾಗಿದೆ. ಹೀಗಾಗಿ ಈ ಎಲ್ಲ ಕುರುಹುಗಳು ಕೂಡ ಇದು ರಾಜ ಭೋಜ ಹಾಗೂ ಅವನ ಉತ್ತರಾಧಿಕಾರಿಗಳಿಂದ ನಿರ್ಮಾಣವಾದ ಸ್ಮಾರಕ ಅಥವಾ ಸರಸ್ವತಿ ಮಂದಿರ ಅನ್ನೋದನ್ನು ಸಾಬೀತುಪಡಿಸ್ತಾ ಇವೆ.
ಇನ್ನು ಇದು ಸರಸ್ವತಿ ಮಂದಿರವಾದ್ರೆ ಇಲ್ಲೊಂದು ಸರಸ್ವತಿ ಮಾತೆಯ ವಿಗ್ರಹ ಇರಬೇಕಲ್ಲ. ಖಂಡಿತ ಅಲ್ಲೊಂದು ಸರಸ್ವತಿ ಮಾತೆಯ ವಿಗ್ರಹ ಇತ್ತು. ಅದೀಗ ಲಂಡನ್ನ ಮ್ಯೂಸಿಯಂನಲ್ಲಿದೆ. ಧಾರ್ ಕಲಾಕಾರರಿಂದ ಕೆತ್ತಲ್ಪಟ್ಟ ಇನ್ನಿತರ ವಿಗ್ರಹಗಳಿಗೆ ಆ ಸರಸ್ವತಿ ವಿಗ್ರಹ ಹೋಲಿಕೆಯಾಗತ್ತೆ ಅಂತ ಹೇಳ್ತಾರೆ. ಹೀಗೆ ಇಲ್ಲಿ ಮೇಲ್ನೋಟಕ್ಕೇನೆ ಇಷ್ಟೊಂದು ಪುರಾವೆಗಳು ಸಿಕ್ಕಿರೋ ಹಿನ್ನೆಲೆಯಲ್ಲಿ ನ್ಯಾಯಾಲಯ ಇಲ್ಲಿನ ಸಂಪೂರ್ಣ ಉತ್ಖನನಕ್ಕೆ ಆದೇಶವನ್ನು ಕೊಟ್ಟಿದೆ. ಕಳೆದ ಮಾರ್ಚ್ 11ನೇ ತಾರೀಖೆ ಸರಸ್ವತಿ ಮಂದಿರದ ಬಗ್ಗೆ ಉತ್ಖನನ ನಡೆಸೋದಕ್ಕೆ ಆದೇಶವನ್ನು ಕೊಡಲಾಯಿತು. ಮಾರ್ಚ್ 22ರಿಂದ ಅಲ್ಲಿ ಸಂಶೋಧನೆಗಳು ಆರಂಭ ಆಗಿವೆ. ಇನ್ನು 3 ದಿನಗಳ ಕಾಲ ಅಲ್ಲಿ ಉತ್ಖನನ ನಡೆಯುತ್ತೆ. ಆ ಬಳಿಕ ವರದಿಯನ್ನು ಪುರಾತತ್ವ ಇಲಾಖೆ ಹೈಕೋರ್ಟ್ಗೆ ಸಲ್ಲಿಕೆ ಮಾಡುತ್ತೆ. ಗೆಳೆಯರೆ, ಹಾಗೆ ನೋಡಿದರೆ ಭಾರತದಲ್ಲಿರೋ ಪ್ರತಿಯೊಂದು ಐತಿಹಾಸಿಕ ಮತ್ತು ಪುರಾತನ ಮಸೀದಿಯ ಕೆಳಗೂ ಒಂದೊಂದು ಪುರಾತನ ಹಿಂದೂ ದೇವಾಲಯಗಳು ಸಿಗುತ್ತವೆ. ನಮ್ಮ ಶ್ರೀರಂಗಪಟ್ಟಣದಲ್ಲಿನ ಮಸೀದಿಯ ಹೊರಗೋಡೆಗಳ ಮೇಲೆ ಸರ್ಪಗಳ ಕೆತ್ತನೆಗಳಿರುವ ಕಂಬಗಳನ್ನು ನೋಡೋದಕ್ಕೆ ಇವತ್ತಿಗೂ ಸಾಧ್ಯ ಆಗ್ತಾ ಇದೆ. ಅದು ಹೈದರ್ ಹಾಗೂ ಟಿಪ್ಪುವಿನ ಕಾಲಕ್ಕೂ ಮುನ್ನ ಆಂಜನೇಯನ ಮಂದಿರವಾಗಿತ್ತು ಅಂತ ಹೇಳ್ತಾರೆ. ಇದು ಕೇವಲ ಒಂದು ಉದಾಹರಣೆ ಅಷ್ಟೇ. ಆದರೆ ಇಂಥ ಸಾಕಷ್ಟು ಕಟ್ಟಡಗಳು ಭಾರತದಲ್ಲಿವೆ. ಇದು ನಮ್ಮ ಮುಸ್ಲಿಂ ಬಾಂಧವರಿಗೆ ಗೊತ್ತಿಲ್ಲ ಅಂತಲ್ಲ. ಈ ಹಿಂದೆ ಯಾವತ್ತೋ ನಾವಿವುಗಳನ್ನು ಆಕ್ರಮಿಸಿಕೊಂಡಿದ್ದೀವಿ, ಹೀಗಾಗಿ ಇದು ನಮ್ಮದೇ ಅನ್ನೋ ಥರದ ಮನಸ್ಥಿತಿ ಅವರದ್ದು. ಹೀಗಾಗಿ ಅಲ್ಲಿ ಸೌಹಾರ್ದತೆಗೆ ಭಂಗ ಉಂಟಾಗ್ತಾ ಇದೆ. ಇನ್ನು ಈ ಧಾರಾ ನಗರದ ಭೋಜಶಾಲಾದಲ್ಲಿ ಯಾವಾಗಲೂ ಶುಕ್ರವಾರ ವಸಂತ ಪಂಚಮಿ ಬಂದಾಗ ಮುಸ್ಲಿಮರು ಒಂದು ಸ್ವಲ್ಪ ಸಹನೆಯಿಂದ ವರ್ತಿಸುವ ಅವಕಾಶಗಳಲ್ಲಿದ್ವು. ಪ್ರತಿ ಶುಕ್ರವಾರ ನಾವು ನಮಾಜ್ ಮಾಡೇ ಮಾಡ್ತೀವಲ್ಲ, ಇವತ್ತೊಂದಿನ ಅವರಿಗೆ ಬಿಟ್ಟುಕೊಟ್ಟು ಬಿಡೋಣ ಅನ್ನೋ ಉದಾರ ಮನಸ್ಥಿತಿಯಲ್ಲಿನ ಮುಸ್ಲಿಮರಿಗೆ ಇದ್ದು ಬಿಟ್ಟಿದ್ರೆ ಅಲ್ಲಿ ಯಾವ ಸಮಸ್ಯೆನೂ ಆಗ್ತಾ ಇರಲಿಲ್ಲ. ಆದರೆ ವರ್ಷದ ಒಂದೇ ಒಂದು ದಿನ ಕೂಡ ನಿಮ್ಮನ್ನು ಸಹಿಸೋದಕ್ಕೆ ನಮಗೆ ಆಗೋದಿಲ್ಲ ಅನ್ನೋ ಅಸಹನೆಯ ಮನಸ್ಥಿತಿ ಇದೆಯಲ್ಲ, ಅದು ಇವತ್ತು ಈ ವಿವಾದ ನ್ಯಾಯಾಲಯದ ಮೆಟ್ಟಿಲಿರೋದಕ್ಕೆ ಪುರಾತತ್ವ ಇಲಾಖೆಯ ಸಂಶೋಧನೆಗೆ ಕಾರಣ ಆಗ್ತಾ ಇದೆ. ಈಗ ಸಂಶೋಧನೆ ಶುರುವಾಗಿದೆ. ಅದು ಯಾವೆಲ್ಲ ಮಾಹಿತಿಯನ್ನು ಹೊರಹಾಕುತ್ತೆ ಅನ್ನೋದನ್ನ ಕಾದು ನೋಡಬೇಕು. ಇದು ಗೆಳೆಯರೆ, ಮಧ್ಯಪ್ರದೇಶದ ಸರಸ್ವತಿ ಮಂದಿರದಲ್ಲಿ ಶುರುವಾಗಿರುವ ಪುರಾತತ್ವ ಇಲಾಖೆಯ ಉತ್ಖನನದ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.